ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಚರ್ಮ ರೋಗಗಳು ಎಲ್ಲವೂ ಒಂದೇ ಅಲ್ಲ. ಎಷ್ಟೊಂದು ಜನ ತಾವು ನೋಡಿರ್ಬೋದು, ಯಾವುದೇ ಥರ ಸ್ಕಿನ್ ಡಿಸೀಸ್ ಬರಲಿ, ಸಡನ್ನಾಗಿ ಫಸ್ಟ್ ಹೆದರ್ಕೊಂಡ್ಬಿಟ್ಟು ನನಗೇನೋ ಸೋರಿಯಾಸಿಸ್ ಇದೆಯಾ ಅಂತ ತುಂಬ ಜನ ಹೆದರ್ಕೊಳ್ಳೋದು ನೋಡಿದ್ದೀನಿ. ಸಿಂಪಲ್ಲಾಗಿ ಇವನ್ ಡ್ಯಾಂಡ್ರಫ್ ಕೂಡ ಬಂದ್ರೂ ನಮ್ಮ ಹತ್ರ ಬಂದುಬಿಟ್ಟು, ಇಲ್ಲ ಡಾಕ್ಟ್ರೇ ನನಗೆ ಸೋರಿಯಾಸಿಸ್ ಆಗಿದೆ, ತುಂಬ ವರ್ಷದಿಂದ ಇದೆ, ಹಾಗಾಗಿದೆ ಹೀಗಾಗಿದೆ, ಒಬ್ಬರಿಂದ ಇನ್ನೊಬ್ರಿಗೆ ಬರುತ್ತೆ, ಅದೆಲ್ಲ ತುಂಬ ಕಡೆ ಹೇಳಿರೋದನ್ನು ಕೇಳಿದ್ದೀನಿ ನಾನು. ಬಟ್ ಇವತ್ತು ನಿಮಗೆ ಈ ಕಾರ್ಯಕ್ರಮದಲ್ಲಿ ಬಂದುಬಿಟ್ಟು ಯಾವ್ಯಾವ ಥರ ಚರ್ಮ ರೋಗಗಳಿರುತ್ತೆ, ಅದನ್ನು ಹೇಗೆ ತಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಒಂದು ಚರ್ಮ ರೋಗದಿಂದ ಇನ್ನೊಂದು ಚರ್ಮ ರೋಗ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಅದನ್ನು ಹೇಗೆ ಅದು ಸೋರಿಯಾಸಿಸ್ ಇದೆಯಾ, ಎಕ್ಸಿಮಾ ಇದೆಯಾ, ಅಥವಾ ಬರೀ ಡ್ಯಾಂಡ್ರಫ್ ಇದೆಯಾ, ಅಥವಾ ಬೇರೆ ಇನ್ನೇನಾದರೂ ಸ್ಕಿನ್ ಪ್ರಾಬ್ಲಮ್ ಇದೆಯಾ, ಅದು ಹೇಗೆ ಕಂಡುಹಿಡಿಬೇಕು ಅಂತ ಇವತ್ತು ಒಂದು ಸ್ವಲ್ಪ ನಮಗೆ ಡೀಟೇಲಾಗಿ ತಿಳಿಸ್ಕೊಡೋಕ್ಕೆ ಅಂತಲೇ ಈ ಕಾರ್ಯಕ್ರಮ ನಾವು ಮಾಡಿರೋದು. ಫಸ್ಟಿಗೆ ಬಂದುಬಿಟ್ಟು ಸೋರಿಯಾಸಿಸ್ ಅಂತ ತಿಳ್ಕೊಳ್ಳೋಣ. ತಾವು ನೋಡಿರ್ಬೋದು, ಸೋರಿಯಾಸಿಸ್ ಅಂದ ತಕ್ಷಣ ಎಲ್ಲರ ತಲೆಯಲ್ಲಿ ಬರೋದು ಒಂದೇ ಒಂದು ವಿಷಯ, ಅಂದರೆ ಇದು ಒಂದು ಸರಿ ಬಂತು ಅಂದರೆ ವಾಸಿ ಆಗೋದಿಲ್ಲ. ಸೋರಿಯಾಸಿಸ್ಸು ಈಸ್ ನಾಟ್ ಕ್ಯೂರೇಬಲ್ ಅಂತಲೇ ಎಲ್ಲರ ತಲೆಯಲ್ಲಿದೆ. ಬಟ್ಟು ಅದು ನಿಜ ಅಲ್ಲ. ಸೋರಿಯಾಸಿಸ್ ಬಂದಾಗ ಹೇಗೆ ಕಂಡುಹಿಡಿಬೇಕು, ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂತಂದರೆ, ಚರ್ಮದ ಮೇಲಿನ ಭಾಗ ಅಥವಾ ಜಾಯಿಂಟ್ ಏನಾದರೂ ಇತ್ತು ಅಂತಂದರೆ ಜಾಯಿಂಟ್ನ ಮೇಲಿನ ಭಾಗ ಏನಿದೆ ಅದ್ರ ಮೇಲೆ ಬರ್ತಾ ಇರ್ತಕ್ಕಂಥ ಕಾಯಿಲೆನ ನಾವು ಯೂಶಲಿ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ಒಂದೊಳ್ಳೆ ಪ್ಯಾಚ್ ಥರ ಬಂದುಬಿಟ್ಟು ಅಲ್ಲಿ ಚರ್ಮ ಉದುರ್ತಾ ಇರುತ್ತೆ. ನವೆ ಒಂದು ಕಡೆ ಇರುತ್ತೆ, ಕೆರೆತ ಒಂದು ಕಡೆ ಇರುತ್ತೆ, ಜೊತೆಗೆ ನೀವು ಕೆರೆದಾಗೆ ಹೊಟ್ಟು ಥರ ಉದುರ್ತಾ ಇರುತ್ತೆ. ಅದನ್ನು ನಾವು ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅದು ಜಾಯಿಂಟ್ಸ್ನ ಮೇಲಿನ ಭಾಗದಲ್ಲಿರುತ್ತೆ. ಮೇಲೆ ಯಾವ್ಯಾವ ಜಾಯಿಂಟ್ಸ್ ಇದೆ ಅದ್ರ ಮೇಲೆ ಇರುತ್ತೆ. ಪ್ಲಸ್ ಡ್ರೈ ಇರುತ್ತೆ, ಸ್ಕೇಲಿಂಗ್ ಅಂತ ಹೇಳ್ತೀವಿ. ಹೇಗೆ ಈಗ ಮೀನಿನ ಮೇಲೆ ಪದರು ಹೋಗುತ್ತೆ, ಅದೇ ಥರ ಚರ್ಮದ ಪದರು ಹೋಗ್ತಾ ಇರುತ್ತೆ. ನೀವು ಎಷ್ಟು ಕೆರ್ಕೊಳ್ತೀರೋ ಅಷ್ಟು ಉದುರ್ತಾ ಇರುತ್ತೆ ಚರ್ಮದ. ಅದನ್ನು ನಾವು ಸೋರಿಯಾಸಿಸ್ ಅಂತ ಹೇಳ್ತೀವಿ. ಪ್ಲಸ್ ಅದು ಫಸ್ಟು ಯೂಶಲಿ ಎಲ್ಲರಿಗೂ ಮೆಜಾರಿಟಿ ಜನಕ್ಕೆ ಶುರುವಾಗೋದು ತಲೆನಲ್ಲಿ. ಸೊ ಹಾಗಾಗಿ ಅದನ್ನು ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ತುಂಬ ಜನ ಡ್ಯಾಂಡ್ರಫ್ ಅಂತ ಅದನ್ನು ಇಗ್ನೋರ್ ಮಾಡಿರೋದು ಕೂಡ ಉಂಟು. ಬಟ್ ಅದನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಮುಂದೆ ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಸೋರಿಯಾಸಿಸ್ಸು. ಆಮೇಲೆ ಸೋರಿಯಾಸಿಸ್ ಬಂದರೆ ವಾಸಿ ಆಗಲ್ಲ ಅನ್ನೋದನ್ನು ತಾವು ತಲೆಯಿಂದ ಆಚೆ ತೆಗೆದಾಕ್ಬಿಡಿ, ಅದು ಗುಣ ಆಗುತ್ತೆ. ಬಟ್ ಏನು ಅಂದರೆ, ಇನಿಷಿಯಲ್ ಸ್ಟೇಜಲ್ಲಿ ಕಡಿಮೆ ಏಜಲ್ಲಿ ಇದ್ದಾಗೆ, ನಿಮಗೆ ವಯಸ್ಸೇನಾದ್ರು ಕಡಿಮೆ ಇದ್ದಾಗೆ ಬೇಗ ಬಂದುಬಿಟ್ರೆ ಭಾಳ ಬೇಗ ಗುಣ ಆಗುತ್ತೆ. ಯಾಕಂತ ಅವ್ರು ನೋಡಿರ್ಬೋದು, ತುಂಬ ಜನ ಹೇಳ್ತಾರೆ ಆಯುರ್ವೇದಕ್ಕೆ ನಾವು ಅದಕ್ಕೆ ಹೋಗೋದಿಲ್ಲ ಡಾಕ್ಟ್ರೆ, ತುಂಬ ಟೈಮ್ ತೊಗೊಳುತ್ತೆ ವಾಸಿ ಆಗೋಕ್ಕೆ ಅಂತ. ನನ್ನ ಹತ್ರ ಒಬ್ಬರು ಬಂದಿದ್ದರು, ಅವರಿಗೆ ಸೋರಿಯಾಸಿಸ್ಸು ಆಲ್ಮೋಸ್ಟ್ 15 ಇಯರ್ಸಿಂದ ಇತ್ತು ಸೋರಿಯಾಸಿಸ್ಸು. ನಾನು ಅವ್ರಿಗೆ ಹೇಳಿದ್ದು ಒಂದು 1 ಇಯರ್ ಟ್ರೀಟ್ಮೆಂಟ್ ತೊಗೊಳ್ಬೇಕು, ಯಾಕಂದ್ರೆ ನಿಮಗೆ ತುಂಬ ವರ್ಷದಿಂದ ಸೋರಿಯಾಸಿಸ್ ಇದೆ ಅಂತ. 1 ವರ್ಷ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಅವ್ರು ಒಂದೇ ಹೇಳಿದ್ರು, ಡಾಕ್ಟ್ರೆ ನಾನು ಇದಕ್ಕೋಸ್ಕರನೇ ಆಯುರ್ವೇದಕ್ಕಿಗೆ ಬಂದಿಲ್ಲ, ಯಾಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ ಅಂತ. ನಾನು ಹೇಳಿದೆ ಅವರಿಗೆ, 15 ವರ್ಷದಿಂದ ನಿಮಗೆ ಸೋರಿಯಾಸಿಸ್ ಇದೆ, ಯಾವ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ, ಅಂದರೂ ಕೂಡ ಗುಣ ಆಗಿಲ್ಲ ಅಲ್ವಾ. ಸೊ ಈ ಥರ ತುಂಬ ಜನ ತುಂಬಾ ಒಂದು ತಪ್ಪು ಕಲ್ಪನೆಗಳಿಗೆ ಇಟ್ಕೊಂಡಿದ್ದಾರೆ ನಮ್ಮ ಆಯುರ್ವೇದದ ಬಗ್ಗೆ. ಅದೇನು ನಿಜ ಅಲ್ಲ. ನೀವೇನಾದರೂ ಕಾಯಿಲೆ ಸ್ಟಾರ್ಟಿಂಗಲ್ಲೇ ಕಂಡುಹಿಡಿದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಫ್ಯೂ ಡೇಸಲ್ಲಿ ಫ್ಯೂ ಮಂತ್ಸಲ್ಲಿ ಕಡಿಮೆ ಆಗುತ್ತೆ. ಸೊ ಸೋರಿಯಾಸಿಸಲ್ಲಿ ಈ ಥರ ಜಾಯಿಂಟ್ಸ್ನ ಮೇಲೆ ಬರುತ್ತೆ, ಪದರಾಗಿ ಉದುರುತ್ತೆ, ಡ್ರೈ ಇರುತ್ತೆ, ಅದನ್ನು ನಾವು ಸೋರಿಯಾಸಿಸ್ ಅಂತೀವಿ. ಇನ್ನೊಂದು ಬಂದುಬಿಟ್ಟು ಎಕ್ಸಿಮಾ ಯಾವಾಗಲೂ ಏನಾಗುತ್ತೆ ಅಂದರೆ, ಜಾಯಿಂಟ್ಸ್ನ ಒಳಭಾಗದಲ್ಲಿ ಬರುತ್ತೆ. ಇಲ್ಲಿ ಇದು ಇತ್ತು, ಎಲ್ಬೋ ಜಾಯಿಂಟ್ ಇದೆ ಅದ್ರ ಒಳಗಡೆ ಸೈಡು, ಅಥವಾ ಕೆಲವೊಂದು ಸರಿ ಮೇಲೆ ಬಂದರೂ ಕೂಡ ಅಲ್ಲಿ ಪದರು ಉದುರೋದಿಲ್ಲ. ಅಲ್ಲಿ ಏನಾಗುತ್ತೆ, ನೀವು ಇಚ್ಚಿಂಗ್ ಮಾಡ್ಕೊಂಡಷ್ಟು ನೀರು ಥರ ಬರುತ್ತೆ, ಸೀಕ್ರಿಷನ್ ಇರುತ್ತೆ, ಅದನ್ನು ನಾವು ಎಕ್ಸಿಮಾ ಅಂತ ಹೇಳ್ತೀವಿ. ತುಂಬ ಕಡೆ ನಾವು ನೋಡಿರ್ಬೋದು, ಎಷ್ಟೊಂದು ಜನರದ್ದು ಡ್ರೈ ಸ್ಕಿನ್ ಇರೋರಿಗೆಲ್ಲ ಕೆರ್ತಾ ಇರುತ್ತೆ, ನವೆ ಥರ ಇರುತ್ತೆ, ಅದನ್ನು ಎಕ್ಸಿಮಾ ಅಂತ ಹೇಳ್ತೀವಿ. ಇನ್ನು ಭಾಳ ಇಂಪಾರ್ಟೆಂಟ್ ಒಂದಿರೋದು ಅಂದರೆ ಅಲರ್ಜಿಕ್ ರ್ಯಾಷಸ್. ತುಂಬ ಜನ ನೋಡಿರ್ಬೋದು, ಇಲ್ಲ ನಂಗೆ ಡಾಕ್ಟ್ರ್ ಆ ಫುಡ್ ಆಗೋದಿಲ್ಲ, ಇದು ಆಗೋದಿಲ್ಲ, ಆ ಬಟ್ಟೆ ಆಗೋದಿಲ್ಲ, ಸಿಲ್ಕ್ ಆಗೋದಿಲ್ಲ, ನಾಯಿ ನನ್ನ ಮನೆ ಹತ್ರ ಇದ್ದರೆ ಆಗೋಲ್ಲ, ಆ ಫುಡ್ ತಿಂದರೆ ಆಗೋಲ್ಲ, ಈ ಫುಡ್. ತುಂಬ ಜನ ಪ್ರತಿಯೊಂದು ಕೂಡ ನನಗೆ ಅಲರ್ಜಿ ಇದೆ, ಅದು ಇದೆ, ಇದು ಇದೆ, ಹಾಗಾಗಿ ನಂಗೆ ಅಲರ್ಜಿಕ್ ರ್ಯಾಷಸ್ ಬರುತ್ತೆ ಅಂತಾರೆ. ಅದನ್ನು ಕೂಡ ನಾವು ಆಯುರ್ವೇದದಲ್ಲಿ ಒನ್ ಆಫ್ ದ ಸ್ಕಿನ್ ಡಿಸೀಸ್ ಅಂತಲೇ ಹೇಳ್ತೀವಿ.
ಜೊತೆಗೆ ಇನ್ನು ಬೇರೆ ಬೇರೆ ಎಲ್ಲ ಸಿಂಪಲ್ ಆಗಿರೋ ಸ್ಕಿನ್ ಪ್ರಾಬ್ಲಮ್ಸ್ ಇದೆ. ಬಟ್ ಮೇಜರ್ ಆಗಿರೋದು ಸೋರಿಯಾಸಿಸ್ಸು. ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಎಸ್ಪೆಷಲಿ ಸ್ಕ್ಯಾಲ್ಪ್ ಸೋರಿಯಾಸಿಸ್ಸು ತಲೆಗೆ ಬಂದಾಗ ಇದನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನಾಗುತ್ತೆ, ತಲೆಯಲ್ಲಿ ಹೊಟ್ಟು ಬಂತು ಅಂದರೆ ಇಡೀ ತಲೆಯಲ್ಲಿ ಹೊಟ್ಟಿರುತ್ತೆ, ಎಲ್ಲೋ ಒಂದು ಕಡೆ ಪ್ಯಾಚಸ್ ಥರ ಇರೋದಿಲ್ಲ. ಸೊ ಆ ಹೊಟ್ಟು ಬಂದಾಗ ಏನಾಗುತ್ತೆ ಅಂದರೆ, ತಾವೇನಾದರೂ ಒಂದಷ್ಟು ಆಯಿಲ್ ಹಾಕಿದರೆ, ಈಗ ಕರಂಜೆ ತೈಲ ಅಂತ ಹೇಳ್ತೀವಿ, ಆಮೇಲೆ ಬೇವಿನ ಎಣ್ಣೆ ಹೇಳ್ತೀವಿ, ಇಂಥದ್ದೆಲ್ಲ ಒಂದಷ್ಟು ಕಾಂಬಿನೇಷನ್ನು ಕೊಬ್ಬರಿ ಜೊತೆ ಹಾಕಿಬಿಟ್ರೆ ಯಾವುದೇ ಥರದ ಡ್ಯಾಂಡ್ರಫ್ ಇರಲಿ ಹೋಗ್ಬಿಡುತ್ತೆ. ಅದು ಯಾಕೆ ಬರುತ್ತೆ ಅಂತಂದರೆ, ಎಷ್ಟೊಂದು ಜನ ಸರಿಯಾಗಿ ತಲೆ ಸ್ನಾನ ಮಾಡೋದಿಲ್ಲ, ಮಾಡಿದರೂ ಅದಕ್ಕೆ ಸರಿಯಾಗಿರ್ತಕ್ಕಂಥ ಶಾಂಪೂ ಆಗಲಿ ಸೋಪ್ ಆಗಲಿ ಸರಿಯಾಗಿ ಹಾಕೋದಿಲ್ಲ, ಸುಮ್ಮನೆ ನೀರು ಹಾಕ್ಕೊಂಡು ಬಿಡ್ತಾರೆ. ಆಮೇಲೆ ಈಗಿರ್ತಕ್ಕಂಥ ಪೊಲ್ಯೂಷನ್ನಿಂದ ಡ್ಯಾಂಡ್ರಫ್ ತುಂಬಾ ಕಾಮನ್ ಆಗಿರುತ್ತೆ. ಇಲ್ಲ ಒಂದಷ್ಟು ಜನ ಯಾವುದೋ ಶಾಂಪೂ ಹಾಕ್ಕೊಳ್ತಾರೆ, ಅದನ್ನು ಸರಿಯಾಗಿ ಕ್ಲೀನ್ ಮಾಡೋದಿಲ್ಲ. ಸೊ ಹಾಗಾಗಿ ಕೆಲವರು ಒದ್ದೆ ತಲೆ ಬಿಡ್ತಾರೆ, ಕೆಲವರು ತುಂಬ ಬೆವರು ಬರುತ್ತೆ, ಅಂಥವ್ರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದು ಏನಾಗುತ್ತೆ, ಡ್ಯಾಂಡ್ರಫು ಇಡೀ ತಲೆಗೆ ಬರ್ತಾ ಇರುತ್ತೆ. ಬಟ್ ಸೋರಿಯಾಸಿಸಲ್ಲಿ ಹಾಗಲ್ಲ, ಅಲ್ಲಿ ಪ್ಯಾಚಸ್ ಥರ ಬರುತ್ತೆ. ಬಂದಾಗ ಏನಾಗುತ್ತೆ, ಗಾಯದ ಮೇಲೆ ಹೇಗೆ ಒಂದು ಪೊರೆ ಬಂದಿರುತ್ತೆ ಆ ಥರ ಒಂದು ದಪ್ಪ ಪೊರೆ ಆಗುತ್ತೆ. ಅದು ಕೆತ್ಕೊಂಡಾಗ ಒಂದೊಂದ್ಸರಿ ಆ ಪೊರೆನೂ ಕಿತ್ತೋಗ್ಬಿಡುತ್ತೆ, ಇಲ್ಲ ಅದ್ರ ಜೊತೆ ಹೊಟ್ಟು ಉದುರ್ತಾ ಇರುತ್ತೆ. ಅದನ್ನು ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅದನ್ನು ಬಂದಾಗೆ ತಾವು ಇಗ್ನೋರ್ ಮಾಡಬಾರ್ದು. ಅದು ಬಂದಾಗ ಏನಾದರೂ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂತು ಅಂದರೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಬಟ್ ನಾವು ಹಾಗೆ ಮಾಡೋದಿಲ್ಲ. ಡ್ಯಾಂಡ್ರಫು ಅಥವಾ ತಲೆ ಹೊಟ್ಟಿದೆ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಡ್ತೀವಿ. ಬಿಟ್ಟಾಗೆ ಬರೋ ಪ್ರಾಬ್ಲಮ್ ಅದು ಬಾಡಿ ಬೇರೆ ಪಾರ್ಟ್ಗಳಲ್ಲಿ ಬರುತ್ತೆ. ಬಂದಾಗ ಏನು ಮಾಡಬೇಕು ಅಂದರೆ, ನಾವು ಈ ಚರ್ಮ ರೋಗ ಏನಿದೆ ಇದನ್ನು ನಾವು ಕಿಟಿಬಾ ಅಂತ ಹೇಳ್ತೀವಿ ಸೋರಿಯಾಸಿಸ್ನ ಆಯುರ್ವೇದದಲ್ಲಿ. ಇದಕ್ಕೆ ಒಂದು ಒಳ್ಳೆ ಡಿಟಾಕ್ಸ್ ಮಾಡಿಸ್ಕೊಂಡು ಒಂದು ಪಂಚಕರ್ಮ ಚಿಕಿತ್ಸೆ ಇದೆ, ಅದನ್ನು ಸರಿಯಾಗಿ ಮಾಡ್ಕೊಳ್ತು ಅಂತಂದರೆ ಬ್ಲಡ್ಡಲ್ಲಿರ್ತಕ್ಕಂಥ ಕಶ್ಮಲಗಳು ನೀಟಾಗಿ ತೆಗೆದುಬಿಟ್ಟು ಬ್ಲಡ್ ಪ್ಯೂರಿಫಿಕೇಷನ್ ವರ್ಕ್ನ ಸರಿ ಮಾಡುತ್ತೆ. ಯಾಕೆ ಎಲ್ಲ ಸ್ಕಿನ್ ಡಿಸೀಸ್ ಬರೋದನ್ನು ಆಯುರ್ವೇದದಲ್ಲಿ ಏನಾದರೂ ಬ್ಲಡ್ಡಲ್ಲಿ ಇಂಪ್ಯೂರಿಟೀಸ್ ಆಯಿತು ಶುರು ಆಯಿತು ಅಂತಂದರೆ, ಬ್ಲಡ್ ಕಾಂಪೋನೆಂಟಲ್ಲಿ ಏನಾದರೂ ಅದ್ರ ಸರಿಯಾಗಿರ್ತಕ್ಕಂಥ ಕಾಂಪೋನೆಂಟ್ ಏನಾದರೂ ಹಾಳಾಗ್ಬಿಡ್ತು ಅಂತಂದರೆ ಸ್ಕಿನ್ ಡಿಸೀಸ್ ಬರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಸ್ಕಿನ್ ಡಿಸೀಸ್ ಜೊತೆಗೆ ಏನಾಗುತ್ತೆ, ಅದು ಸರಿಯಾದ ಚರ್ಮ ಬೆಳೆಯೋಕ್ಕೆ ಬಿಡೋದಿಲ್ಲ, ಅಬ್ನಾರ್ಮಲ್ ಸ್ಕಿನ್ನು ಡೆವಲಪ್ ಆಗ್ತಾ ಇರುತ್ತೆ, ಅದಕ್ಕೆ ಅದು ಉದುರ್ತಾ ಇರುತ್ತೆ. ಅದನ್ನು ನಾವು ಸೋರಿಯಾಸಿಸ್ ಅಂತ ಹೇಳ್ತೀವಿ. ನಾನು ಆವಾಗೇ ಹೇಳ್ದಲ್ಲ ನಿಮಗೆ, 15 ವರ್ಷದಿಂದ ಅವ್ರಿಗೆ ಸೋರಿಯಾಸಿಸ್ ಇತ್ತು. ಜಸ್ಟು ಒಂದು 1 ಇಯರ್ ಟ್ರೀಟ್ಮೆಂಟ್ ಕೊಟ್ವಿ ನಾವು. ಈಗ ಆಲ್ಮೋಸ್ಟ್ 22 ವರ್ಷ ಆಯಿತು ಅವರಿಗೆ. ಇವತ್ತಿನವರೆಗೆ ಸೋರಿಯಾಸಿಸು ಎಲ್ಲೂ ಕೂಡ ಕಂಡಿಲ್ಲ, ಅಷ್ಟು ಚೆನ್ನಾಗಿ ಕಂಟ್ರೋಲ್ ಆಗಿದೆ. ಜಸ್ಟ್ ಒಂದು ಸಿಂಪಲ್ ಡಿಟಾಕ್ಸು, ಆಮೇಲೆ ಒಂದಷ್ಟು ಇಂಟರ್ನಲ್ ಮೆಡಿಸಿನ್ ಇದೆ. ಯಾಕಂದರೆ ನಾವು ಶತಾಯುನಲ್ಲಿ 125 ವರ್ಷದಿಂದ ಚರ್ಮ ರೋಗಗಳನ್ನು ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಕಾನ್ಫಿಡೆಂಟಾಗಿ ತಾವು ಟ್ರೀಟ್ಮೆಂಟ್ ತೊಗೊಳ್ಬೋದು. ಜೊತೆಗೆ ಈಗ ಎಕ್ಸಿಮಾ ಬಂತು ಅಂತಂದರೆ, ಎಕ್ಸಿಮಾಗೆ ಬೇರೆ ಥರದ ಚಿಕಿತ್ಸೆ ಇದೆ. ಯಾಕಂದರೆ ಸೋರಿಯಾಸಿಸ್ ಕೊಡ್ತಾ ಇರ್ತಕ್ಕಂಥ ಮೆಡಿಸಿನೇ ಬೇರೆ, ಎಕ್ಸಿಮಾ ಕೊಡ್ತಕ್ಕಂಥ ಮೆಡಿಸಿನ್ಸೇ ಬೇರೆ. ಜೊತೆಗೆ ಸ್ಕಿನ್ ರ್ಯಾಷಸ್ಗೆ ಇರ್ತಕ್ಕಂಥ ಮೆಡಿಸಿನೇ ಬೇರೆ. ಸೊ ಎಕ್ಸಿಮಾನಲ್ಲಿ ಏನಾಗುತ್ತೆ ಅಂತಂದರೆ, ಬಾಡಿನಲ್ಲಿ ತುಂಬ ಡ್ರೈನೆಸ್ ಇರುತ್ತೆ, ಪ್ಲಸ್ ಸ್ವಲ್ಪ ಅಲ್ಲಿ ಎಲ್ಲೆಲ್ಲಿ ಪ್ಯಾಚಸ್ ಇರುತ್ತೆ ಅಲ್ಲೆಲ್ಲ ಸ್ವಲ್ಪ ಕ್ಯೂ ತುಂಬ್ಕೊಂಡಂಗೆ ಇರುತ್ತೆ ಅಥವಾ ನೀರು ತುಂಬ್ಕೊಂಡಂಗೆ ಇರುತ್ತೆ. ಅದನ್ನು ನಾವು ಎಕ್ಸಿಮಾ ಅಂತೀವಿ. ಅದು ಭಾಳ ಬೇಗ ಗುಣ ಆಗುತ್ತೆ. ಅದು ಕೂಡ ಅಷ್ಟೇ, ತಾವು ಇನಿಷಿಯಲ್ ಸ್ಟೇಜಲ್ಲೇ ಕಂಡುಹಿಡ್ಕೊಂಡ್ಬಿಡ್ತು ಅಂತಂದರೆ ಭಾಳ ಒಳ್ಳೆಯದು. ಜೊತೆಗೆ ತಾವು ನೋಡಿರ್ಬೋದು, ಕೆಲವೊಂದು ಫಂಗಲ್ ಇನ್ಫೆಕ್ಷನ್ ಇರುತ್ತೆ. ಫಂಗಲ್ ಇನ್ಫೆಕ್ಷನ್ನೇ ಬೇರೆ. ತುಂಬ ಜನ ಸೋರಿಯಾಸಿಸ್ ಇರೋರಿಗೆ ಫಂಗಲ್ ಇನ್ಫೆಕ್ಷನ್ ಬೇಗ ಬರುತ್ತೆ. ಸೊ ಆ ಫಂಗಲ್ ಇನ್ಫೆಕ್ಷನ್ನು ನಂಗೆ ಸೋರಿಯಾಸಿಸ್ ಇದೆ ಅಂದ್ಕೊಳ್ತಾರೆ. ಅದಕ್ಕೆ ಬೇರೆ ತರ್ತಕ್ಕಂಥ ಚಿಕಿತ್ಸೆ ಇದೆ. ಯಾಕಂದರೆ ಫಂಗಲ್ ಇನ್ಫೆಕ್ಷನ್ ಬರೋದು ಬೇರೆ ಬ್ಯಾಕ್ಟೀರಿಯಾಯಿಂದ. ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಚಿಕಿತ್ಸೆ ಇದೆ. ಸೊ ಹಾಗಾಗಿ ಎಲ್ಲ ಚರ್ಮ ರೋಗಗಳು ಒಂದೇ ಥರ ಅನ್ಕೋಬಾರ್ದು. ಆಯುರ್ವೇದದಲ್ಲಿ 18 ಪ್ರಕಾರ ಚರ್ಮ ರೋಗ ಇದೆ. ಅದಕ್ಕೆ ನಾವು ಒಂದು ಮೆಡಿಸಿನ್ ಹೆಸರು ಕೂಡ ಡರ್ಮಾ 18 ಅಂತ ಇಟ್ಟಿದ್ದೀವಿ. 18 ಥರದ ಚರ್ಮ ರೋಗಗಳಿದೆ. ಇಮ್ಯಾಜಿನ್ ಮಾಡಿ, ಆಯುರ್ವೇದದಲ್ಲಿ ಎಷ್ಟು ಡೀಪಾಗಿ ಎಲಾಬರೇಟ್ ಆಗಿ ಒಂದೊಂದು ಕಾಯಿಲೆಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ಥರ ಅದರ ಚಿಕಿತ್ಸೆ ಕೂಡ. ಯಾಕೆ ಆವಾಗ ಹೇಳಿದೆ ನಿಮಗೆ, ಇದು ನಮ್ಮದು ಬಾಡಿ ಹೈಜಿನಿಕ್ಕಾಗಿ ಇಟ್ಕೊಳ್ಳಿಲ್ಲ, ಸರಿಯಾಗಿ ಸ್ನಾನ ಮಾಡ್ತಾಯಿಲ್ಲ, ಬರೀ ಬೆವರು ಬರ್ತಾ ಇದೆ, ಆಮೇಲೆ ಫ್ಯಾಟಿ ಲಿವರ್ ಇದೆ, ಇದೆಲ್ಲ ಇತ್ತು ಅಂತಂದರೆ ನಿಮಗೆ ಚರ್ಮ ರೋಗಗಳು ಭಾಳ ಈಸಿಯಾಗಿ ಬರುತ್ತೆ. ಸೊ ಯಾವ ಕಾಯಿಲೆ ಎದರಿಂದ ಬಂದಿದೆ, ಎಷ್ಟು ದಿವಸದಿಂದ ಇದೆ, ನಿಮಗೆ ಎಲ್ಲೆಲ್ಲಿದೆ, ಎಷ್ಟು ಎಕ್ಸ್ಟೆನ್ಸಿವ್ ಆಗಿ ಸ್ಪ್ರೆಡ್ ಆಗಿದೆ, ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಕೊಟ್ಬಿಟ್ರೆ ಇವನ್ ಎಕ್ಸಿಮಾ ಕೂಡ ಸಂಪೂರ್ಣವಾಗಿ ಗುಣ ಆಗುತ್ತೆ. ಇವನ್ನು ನಾನು ಹೇಳಿದ್ದು ನಿಮಗೆ, ಇದು ಅಲರ್ಜಿಕ್ ರ್ಯಾಷಸ್ ಏನಿದೆ ಅಥವಾ ಈ ನಮ್ಮ ಫಂಗಲ್ ಇನ್ಫೆಕ್ಷನ್ ಇದೆ, ಫಂಗಲ್ ಇನ್ಫೆಕ್ಷನ್ ಅಂತೂ ನಿಮಗೆ ಬೇರೆ ಥರದೇ ಚಿಕಿತ್ಸೆ ಇದೆ, ಅದು ಕೊಟ್ಟ ತಕ್ಷಣ ಅದನ್ನು ಕೂಡ ಗುಣ ಆಗುತ್ತೆ. ಇನ್ನು ಭಾಳ ಇಂಪಾರ್ಟೆಂಟ್ ಇರೋದು ಅಲರ್ಜಿಕ್ ರ್ಯಾಷಸ್. ತುಂಬ ಜನಕ್ಕೆ ಬರ್ತಾ ಇದೆ. ಏನು ಕೇಳಿದ್ರೆ ನಂಗೆ ಅಲರ್ಜಿ ಇದೆ ಅಂತ ಹೇಳ್ತಾರೆ. ಹಾಗೇನಲ್ಲ. ಯಾವಾಗ ನಿಮಗೆ ಬಾಡಿನಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಚೆನ್ನಾಗಿ ಆಗ್ತಾ ಇಲ್ಲ,
ಫ್ಯಾಟಿ ಲಿವರ್ ಏನಾದರೂ ಇತ್ತು, ಕಂಡಿದ್ದೆ ಫ್ರೈಡ್ ಐಟಮ್ಸ್ ತಿಂದಾಗಿ ಏನಾದರೂ ಅಲರ್ಜಿಕ್ ರ್ಯಾಷಸ್, ಮೈಯೆಲ್ಲ ಕೆರೆತ ಬರೋದು, ಬೊಬ್ಬೆ ಥರ ಆಗುತ್ತೆ, ರೆಡ್ಡಿಶ್ ಪ್ಯಾಚಸ್ ಆಗುತ್ತೆ. ಅದು ಬರೀ ಆ್ಯಂಟಿ ಹಿಸ್ಟಮೈನ್ ತೊಗೊಂಬವ್ರೆ ಕಡಿಮೆ ಆಗಲ್ಲ. ಎಷ್ಟೊಂದು ಜನ ತಾವು ನೋಡಿರ್ಬೋದು ವರ್ಷಾನುಗಟ್ಟಲೆ ತೊಗೊಳ್ತಾ ಇರ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಅದನ್ನು ಗುಣಪಡಿಸ್ಬೋದು. ಸಿಂಪಲ್ ಟ್ರೀಟ್ಮೆಂಟ್. ಎಷ್ಟೊಂದು ಜನ ನಾನು ನೋಡಿದ್ದೀನಿ ಬರೋರು ಎಲ್ಲ ಅಲರ್ಜಿ ಟೆಸ್ಟು ಕೂಡ ಮಾಡಿಸ್ಕೊಂಡ್ಬಂದಿರ್ತಾರೆ. ವೀಟ್ ಅಲರ್ಜಿ ಅಂತೆ, ರೈಸ್ ಅಲರ್ಜಿ ಇರ್ಬೋದು, ಮಿಲ್ಕ್ ಅಲರ್ಜಿ ಇರ್ಬೋದು, ಪ್ರತಿಯೊಂದು ಅಲರ್ಜಿ ಟೆಸ್ಟ್ ಕೂಡ ಮಾಡಿಸ್ಕೊಂಬರ್ತಾರೆ. ಎಲ್ಲವೂ ನಾರ್ಮಲ್ ಇರುತ್ತೆ, ಬಟ್ ಅದು ಅಲರ್ಜಿ ನಿಲ್ಲೋದಿಲ್ಲ. ಸೊ ಅದನ್ನು ಕೂಡ ನಾವು ಒಂದು ಚರ್ಮ ರೋಗ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕೂ ಕೂಡ ಅಷ್ಟೇ ಒಂದು ಡಿಟಾಕ್ಸು, ಕೆಲವೊಂದು ಸಿಂಪಲ್ ಮೆಡಿಸಿನ್ಸ್ ಇದೆ, ಸ್ವಲ್ಪ ಡಯಟ್ ಮಾಡಿಫಿಕೇಷನ್ ಒಂದು 3 to 6 ಮಂತ್ಸ್ ಮಾಡ್ತು ಅಂದರೆ ಯಾವುದೇ ಥರದ ಚರ್ಮ ರೋಗ ಇರಲಿ ಸಂಪೂರ್ಣವಾಗಿ ಗುಣ ಆಗುತ್ತೆ. ಹೆದರ್ಕೊಳ್ಳೋದು ಬೇಕಾಗಿಲ್ಲ, ಅದರಿಂದ ಸಫರ್ ಆಗೋದು ಬೇಕಾಗಿಲ್ಲ, ಜೀವನ ಇಡೀ ಔಷಧಿ ತೊಗೊಳ್ಳೋದು ಬೇಕಾಗಿಲ್ಲ. ಪ್ರತಿಯೊಂದು ಚರ್ಮ ರೋಗ ಒಂದೇ ಅಂದ್ಕೋಬೇಡಿ. ಫಂಗಲೇ ಬೇರೆ, ಸೋರಿಯಾಸಿಸೇ ಬೇರೆ, ಎಕ್ಸಿಮಾನೇ ಬೇರೆ, ಡ್ರೈ ಸ್ಕಿನ್ನೇ ಬೇರೆ, ಪಿಂಪಲ್ಸ್ ಬೇರೆ, ಡಾರ್ಕ್ ಪ್ಯಾಚಸ್ ಆಗೋದು ಬೇರೆ, ಕಣ್ಣು ಸುತ್ತಲೂ ಆಗ್ತಕ್ಕಂಥ ಇದು ಬೇರೆ. ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಥರ ಚಿಕಿತ್ಸೆ ಇರೋದರಿಂದ ಹೆದರ್ಕೊಳ್ಳೋದು ಬೇಕಾಗಿಲ್ಲ. 125 ವರ್ಷದಿಂದ ಚರ್ಮ ರೋಗಗಳನ್ನು ವಾಸಿ ಮಾಡ್ತಾ ಇದ್ದೀವಿ. ಕಾನ್ಫಿಡೆಂಟಾಗಿ ಬಂದು ತಾವು ಟ್ರೀಟ್ಮೆಂಟ್ ತೊಗೊಳ್ಬೋದು. ಹಾಗೆ ನಮ್ಮದು ಬೆಂಗಳೂರಲ್ಲಿ 15 ಕ್ಲಿನಿಕ್ ಇದೆ. ನಿಮ್ಮದು ಸ್ಕಿನ್ದು ಒಂದು ಫೋಟೋ ತೆಗೆದು ಈ ಥರ ಪ್ರಾಬ್ಲಮ್ ಇದೆ, ಇಷ್ಟು ವರ್ಷದಿಂದ ಇದೆ, ಡೀಟೇಲ್ ತೊಗೊಂಡ್ಬಿಟ್ಟು ಕೆಳಗೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ತಾವು ವಾಟ್ಸಪ್ ಮಾಡಿಬಿಟ್ರೆ ನಮ್ಮ ಡಾಕ್ಟ್ರು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಿಮ್ಗೆ ಸೊಲ್ಯೂಷನ್ ಹೇಳ್ತಾರೆ. ವಾಸಿ ಆಗುತ್ತಾ ಇಲ್ವಾ, ಆಗುತ್ತೆ ಅಂದರೆ ಎಷ್ಟು ದಿವಸ ಟೈಮ್ ತೊಗೊಳುತ್ತೆ, ಯಾವ ಥರ ಚಿಕಿತ್ಸೆ ಇರುತ್ತೆ, ಅದಕ್ಕನುಗುಣವಾಗಿ ತಾವು ಪ್ಲ್ಯಾನ್ ಮಾಡಿಬಿಟ್ಟು ಕೊರಿಯರಲ್ಲಾದರೂ ತರಿಸ್ಕೊಳ್ಬೋದು, ಅಥವಾ ಬೆಂಗಳೂರಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳ್ಬೋದು. ಇಲ್ಲ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ನಮ್ಮದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳಕ್ಕೆ ಶತಾಯು ರಿಟ್ರೀಟ್ ಅಂತ ಇದೆ. ಅಲ್ಲಿ ಪ್ರತಿಯೊಂದು ಹೆಲ್ತ್ ಇನ್ಶೂರೆನ್ಸ್ ಕವರೇಜು ಇವನ್ ತಮ್ಮ ಚರ್ಮ ರೋಗಕ್ಕೂ ಕೂಡ ಕವರ್ ಆಗುತ್ತೆ. ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಕೂಡ ಇದೆ. ಆರಾಮಾಗಿ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಬೋದು. ಯಾಕಂದರೆ ಈಗ ಬರ್ತಾ ಇರೋದು ತುಂಬ ಜನಕ್ಕೆ ಅಲರ್ಜಿಯಿಂದ, ಆಮೇಲೆ ಇಮ್ಯುನಿಟಿ ಕಾಂಪ್ರಮೈಸ್ ಆಗೋದ್ರಿಂದ ಸ್ಕಿನ್ ಡಿಸೀಸಸ್ಸು ತುಂಬ ಬರ್ತಾಯಿದೆ. ಪ್ಲಸ್ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಪೊಲ್ಯೂಷನ್ ಏನಿದೆ ಅದರಿಂದ ಸ್ಟ್ರೆಸ್ ರಿಲೇಟೆಡು ಇವೆಲ್ಲ ತುಂಬಾ ಕಾಯಿಲೆಗಳು ಬರ್ತಾಯಿದೆ, ಚರ್ಮ ರೋಗಗಳು. ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಪ್ರತಿಯೊಂದಕ್ಕೂ ಕೂಡ ಅದರದೇ ಆಗ್ತಕ್ಕಂಥ ಚಿಕಿತ್ಸೆ ಇದೆ. 18 ಥರ ಚರ್ಮ ರೋಗನ ಅದರಲ್ಲೂ ನಿಮ್ಮದು ಯಾವುದು ಅಂತ ಕಂಡುಹಿಡಿದು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ನಿಮಗೆ ಒಂದು 3 to 6 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಳ್ತು ಅಂತಂದರೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಏನೂ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಜಸ್ಟ್ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ ನಿಮ್ಮ ರಿಪೋರ್ಟ್ಸ್ ಕಳಿಸಿ, ಏನೇನು ಮಾಡಿಸಿದ್ದೀರಾ ಒಂದು ಫೋಟೋ ತೆಗೆದುಬಿಟ್ಟು ಕಳಿಸಿ, ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ಆದರೆ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ, ಇಲ್ಲಾಂದರೆ ನಾವು ಕೊರಿಯರ್ ಮಾಡ್ತೀವಿ, ಮನೆಯಲ್ಲೇ ಇದ್ಕೊಂಡು ತಾವು ಟ್ರೀಟ್ಮೆಂಟ್ ತೊಗೊಳ್ಬೋದು. ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆ ಅನುಕೂಲ ಆಗಿದೆ ಅಂದ್ಕೊಂಡಿದ್ದೀನಿ. ಯಾವುದೇ ಚರ್ಮ ರೋಗ ಇದ್ದರೂ ಹೆದರ್ಕೋಬೇಡಿ, ಜಸ್ಟ್ ನಮ್ಮನ್ನು ಕನ್ಸಲ್ಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಪಡ್ಕೊಳ್ಳಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ.
ತಾವೇನಾದರೂ ಒಬಿಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.